ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸ್ಕೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅರ್ಥಪೂರ್ಣ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ದೇಶದ ರಕ್ಷಣೆಗಾಗಿ ಪ್ರಾಣ ಅರ್ಪಿಸಿದ ವೀರ ಯೋಧರನ್ನ ಸ್ಮರಿಸಿದ ಗಣ್ಯರು. ಯೋಧರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಏಕವಚನ ಬಳಕೆ ಖಂಡನೀಯ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ವಿಜೇಂದ್ರ ಹಾಗೂ ಸಿಟಿ ರವಿ ಭಾವಚಿತ್ರಗಳನ್ನು ದಹಿಸಿ ಆಕ್ರೋಶ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣರಿಗೆ ಉದ್ಯೋಗ ಸೃಷ್ಟಿ. ಬಿಬಿಜಿ ರಾಮ್ಜಿ ಯೋಜನೆಗೆ ಹಣದ ಕೊರತೆ ಇಲ್ಲ. ಸಚಿವ ಈಶ್ವರ್ ಭಿ ಖಂಡ್ರೆ ಸ್ಪಷ್ಟನೆ. ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಸ್ಕೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಕ್ಯಾಪ್ಟನ್ ಬೆಟೇಗೌಡ ಅವರು, ಕಾರ್ಗಿಲ್ ಯುದ್ಧವು 19ನೇ ಇಸವಿಯ ಮೇ 3ರಿಂದ ಜುಲೈ 26ರವರೆಗೆ ನಡೆಯಿತು. ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಹಿಮಪಾತ ಹೆಚ್ಚಿರುವ ಕಾರಣದಿಂದ ಮೇಲ್ಭಾಗದ ಪೋಸ್ಟ್ಗಳನ್ನು ಖಾಲಿ ಮಾಡಿಕೊಂಡು ಕೆಳಗೆ ಬರುವುದು ವಾಡಿಕೆ. ಆದರೆ ನಮ್ಮ ಈ ಅಸ್ಥಿರತೆಯನ್ನು ದುರುಪಯೋಗಪಡಿಸಿಕೊಂಡ ಪಾಕಿಸ್ತಾನವು ಕುತಂತ್ರದಿಂದ ತನ್ನ ಸೈನಿಕರನ್ನು ಕಳುಹಿಸಿ ನಮ್ಮ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡಿತು. ನಮ್ಮ ಗಡಿಯ ಸುಮಾರು 200ರಿಂದ 300 ಕಿಲೋಮೀಟರ್ ಪ್ರದೇಶವನ್ನು ಅವರು ಆವರಿಸಿಕೊಂಡಿದ್ರು. ಗಡಿಗೆ ಪೆಟ್ರೋಲಿಂಗ್ಗೆ ಹೋದ 6 ಜನ ನಮ್ಮ ಸೈನಿಕರು ವಾಪಸ್ ಬಾರದೆ ಅವರ ಶವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಕಳುಹಿಸಲಾಯಿತು. ಇದನ್ನು ಕಂಡು ನಮ್ಮ ದೇಶದ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಕ್ರೋಶಗೊಂಡು ಯುದ್ಧಕ್ಕೆ ಆದೇಶಿಸಿದರು. ಮೇ 3ರಂದು ಶುರುವಾದ ಈ ಯುದ್ಧದಲ್ಲಿ ಪಾಕಿಸ್ತಾನದ ಕಡೆಯಿಂದ ಸಾವಿರಾರು ಸೈನಿಕರು ಭಾಗವಹಿಸಿದ್ರು. ಮೇ 3ರಿಂದ ಜುಲೈ 26ರವರೆಗೆ ಸತತವಾಗಿ ನಡೆದ ಯುದ್ಧದಲ್ಲಿ ನಮ್ಮ ಸೈನಿಕರು ಹೋರಾಡಿ ವಿಜಯ ಪತಾಕೆ ಹಾರಿಸಿದ್ರು. ಇಂದಿನ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಇಂತಹ ದೇಶ ಪ್ರೇಮದ ಪಾಠಗಳನ್ನು ಕಲಿತು ಮುಂದಿನ ದಿನಗಳಲ್ಲಿ ದೇಶದ ಉತ್ತಮ ಪ್ರಜೆಗಳಾಗಿ, ಇಂಜಿನಿಯರ್ಗಳಾಗಿ, ವಿಜ್ಞಾನಿಗಳಾಗಿ ಬೆಳೆದು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು. 1999 ಹಿಡಿದು 26 ಜುಲೈ 1999ವರೆಗೆ ನಡೆಯುತ್ತೆ. ಇದರಲ್ಲಿ ಏರ್ಫೋರ್ಸ್ ಆ್ಯಂಡ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗುತ್ತೆ. ಅಲ್ಲಿ OP ವಿಜಯ್ ಅಂತ ಹೇಳಿಬಿಟ್ಟು ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ. OP ಸಫೇದ್ ಅಂತ ಹೇಳಿಬಿಟ್ಟು ಏರ್ಫೋರ್ಸಿಗೆ ಕೊಡ್ತಾರೆ. ನಮ್ಮ ಪೋಸ್ಟ್ಗಳು ಯಾವಾಗ ನಾವು ಐಸ್ ಬಿದ್ದಾಗ ಖಾಲಿ ಮಾಡ್ಕೊಂಡು ಬಂದಿರ್ತೀವಿ, ಆ ಪ್ಲೇಸ್ಗೆ ಟೆರರಿಸ್ಟ್ನ ಕಳಿಸಿದ್ದೀವಿ ಅಂಥೇಳಿ NL ಬೆಟಾಲಿಯನ್ನ ಪಾಕಿಸ್ತಾನ ಕುತಂತ್ರದಿಂದ ಕಳಿಸುತ್ತೆ. ಆದರೆ 200 ಕಿಲೋಮೀಟ್ರಿಂದ ಹಿಡಿದು 300 ಕಿಲೋಮೀಟ್ರ್ವರೆಗೂ ಅವರು ಸೈನಿಕರು ಆವರಿಸ್ಕೊಂಡಿರ್ತಾರೆ ನಮ್ಮ ಜಾಗನ. ಆದರೆ ನಾವು ಅದನ್ನ ಯಾವತ್ತೂ ಗೊತ್ತಿರಲಿಲ್ಲ. ಆಗ ಒಂದು ಪೆಟ್ರೋಲಿಂಗ್ ಟ್ರೂಪ್ಸು ಮತ್ತು ಈ ಕುರಿ ಮೇಸಂತಹ ಜನಗಳಿಂದ ಬೇರೆ ಪಾಕಿಸ್ತಾನದವರು ಬಂದು ನೆಲೆಸಿದ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು, ನಾವು ಇಂದು ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ದೇಶದ ವೀರ ಸೈನಿಕರೇ ಮೂಲ ಕಾರಣ. ಅಂತಹ ಯೋಧರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ಪಾಕಿಸ್ತಾನದ ಕುತಂತ್ರದಿಂದ ಭಾರತದ ಮೇಲೆ ನಡೆದ ಆಕ್ರಮಣವನ್ನು ಎದುರಿಸಿ ದೇಶದ ರಕ್ಷಣೆಗಾಗಿ ಸುಮಾರು 200 ಕಿಲೋಮೀಟರ್ ದೂರದವರೆಗೆ ಹೋರಾಡಿ ವೀರ ಮರಣವನ್ನಪ್ಪಿದ ವೀರ ಯೋಧರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ಎಂದರಲ್ಲದೆ, ದೇಶದ ಗಡಿ ಕಾಯುವ ಯುವ ಯೋಧರಿಗೆ ಭಾರತ ಸರ್ಕಾರ, ಹಲವಾರು ಪ್ರಧಾನಮಂತ್ರಿಗಳು ಹಾಗೂ ರಕ್ಷಣಾ ಸಚಿವರು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದು ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಈ ವೇಳೆ ಮಾತನಾಡಿದ ಪತ್ರಕರ್ತರಾದ ಉದಯ್ ಕುಮಾರ್, ರೈತರು ಮತ್ತು ಸೈನಿಕರು ದೇಶಕ್ಕೆ ಬಹಳ ಮುಖ್ಯ. ಹಾಗಾಗಿ ಅವರಿಗೆ ನಾವು ಹೆಚ್ಚಿನ ಗೌರವವನ್ನು ನೀಡಬೇಕು. ನಾವು ಇಂದು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲು ಕಾರಣ ನಮ್ಮ ದೇಶದ ಕಾಯುವ ವೀರ ಸೈನಿಕರು. ಸಾವಿರಾರು ಸೈನಿಕರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಹಾಗಾಗಿ ಅವರಿಗೆ ಎಂದೆಂದಿಗೂ ನಾವು ಕೃತಜ್ಞರಾಗಿರಬೇಕು ಮತ್ತು ಹೆಚ್ಚಿನ ಗೌರವವನ್ನು ಸಲ್ಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಬಹಳ ವಿಜೃಂಭಣೆಯಿಂದ ಜೀವನ ಮಾಡ್ತಾ ಇದ್ದೇವೆ, ಜೀವನ ಸಾಗಿಸ್ತಾ ಇದ್ದೇವೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ವೀರ ಸೈನಿಕರು. ಆ ಸೈನಿಕರು ಇರೋದ್ರಿಂದ ನಾವು ದೇಶದಲ್ಲಿ ಬಹಳ ಶಾಂತಿಯಿಂದ, ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಂತಹ ವೀರ ಯೋಧರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲಲಾರದು. ಅದರಲ್ಲೂ ನಮ್ಮ ಭಾರತ ದೇಶ ಗಡಿಯ ಯೋಧರಿಗೆ ಬಹಳಷ್ಟು ಸವಲತ್ತುಗಳನ್ನು ನೀಡಿದ್ರೂ ಸಹ ಅವರು ಇಡೀ 3 ಕೋಟಿ ದಾಟಿದಂತಹ ನಮ್ಮ ಭಾರತಕ್ಕೆ ಇತರೆ ದೇಶಗಳ ಆಕ್ರಮಣಕಾರಿ ಬಹಳ, ಹಾಗಾಗಿ ಅವರಿಗೆ ಹೈ ರಿಗಾರ್ಡ್ಸ್ ನಾವು ಕೊಡಬೇಕು. ಯಾವತ್ತೂ ಕೂಡ ಈ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ನಮ್ಮ ಬೆಟ್ಟಗಳು ಬಹಳ ಗಂಭೀರವಾಗಿ ಮಾತಾಡಿ ಎಲ್ಲನೂ ಹೇಳಿದ್ರು. ನಾವಿವತ್ತು
ಹೊರಗಡೆ ನಡೆದಾಡೋದಕ್ಕೆ, ನಮ್ಮ ಜೀವನವನ್ನ ಕಂಡುಕೊಳ್ಳೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಕಾರಣ ಬೆಟ್ಟಗಳಿರುವಂತ ಸೈನಿಕರು ಸಾವಿರಾರು ನಮ್ಮ ದೇಶದ ಬಾರ್ಡರ್ ಕಾಯ್ತಿರೋದಕ್ಕೆ. ಇಲ್ಲಂದ್ರೆ ಇವತ್ತೆಲ್ಲ ಯಾರು ಇಲ್ಲಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಹೆಚ್ಚಿನ ಗೌರವವನ್ನ ಆದ್ಯತೆಗಳನ್ನ ನಾವು ಕೊಡಬೇಕು. ಮಕ್ಕಳೇ, ಯಾವತ್ತೂ ಕೂಡ ನೀವು ವಿದ್ಯೆ ವಿಧಾತಿ ವಿನಯನ್ ಅಂತ ಹೇಳ್ತೀವಿ. ವಿದ್ಯೆ ಇದ್ರೆ ಸಾಲದು, ವಿನಯ ಇರಬೇಕು. ವಿ ಶುಡ್ ಲಿಸನ್ ಟು ದ ಪೇರೆಂಟ್ಸ್, ವಿ ಶುಡ್ ಲಿಸನ್ ಟು ದಿ ಟೀಚರ್ಸ್ ಅಂಡ್ ರೆಸ್ಪೆಕ್ಟ್ ಯುವರ್ ಇನ್ಸ್ಟಿಟ್ಯೂಷನ್. ದೆನ್ ಓನ್ಲಿ ಬಿಕಮ್ ಎ ಗುಡ್ ಸಿಟಿಸನ್. 1990ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ನುಸುಳುಕೋರರು ಭಾರತದ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮನೀಶ್ ಗೌಡ, ರಾಕೇಶ್, ಸಬೀರ್ ಅಹ್ಮದ್, ಸಿದ್ದೇಗೌಡ, ಭೀಮರಾಜ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ದೇಶ ಕಾಯುವ ಸೈನಿಕರಿಗೆ ವಿಶೇಷ ಗೌರವ ನಮನಗಳನ್ನು ಸಲ್ಲಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಏಕವಚನದಲ್ಲಿ ಮಾತನಾಡಿರುವುದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸುಳ್ಳು ಮಾಹಿತಿ ನೀಡಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಸಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಇಬ್ಬರು ನಾಯಕರ ಭಾವಚಿತ್ರಗಳನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾಕಾರರು ಮಾತನಾಡಿ, ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಕೋಮು ಉದ್ವಿಗ್ನತೆ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿವೈ ವಿಜೇಂದ್ರ ಅವರು ಬಳಸಿರುವ ಭಾಷೆ ಖಂಡನೀಯವಾಗಿದ್ದು, ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು. ಬಿಜೆಪಿ ಆಡಳಿತಾವಧಿಯಲ್ಲಿನ ಭ್ರಷ್ಟಾಚಾರದ ಆರೋಪಗಳು ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅವಧಿಯಲ್ಲಿ ನಡೆದಿತ್ತೆಂದು ಕಾಂಗ್ರೆಸ್ ಆರೋಪಿಸುವ ಆರ್ಥಿಕ ವ್ಯವಹಾರಗಳ ಕುರಿತು ಉತ್ತರ ನೀಡಲು ಬಿವೈ ವಿಜೇಂದ್ರ ಸಿದ್ಧರಿದ್ದಾರೆಯೇ ಎಂಬ ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಮುಂದಿಟ್ಟರು. ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ಜಿ ಪ್ರಕಾಶ್, ಮುರಳಿ ಆದಿತ್ಯ, ಕೆಟಿ ನವೀನ್, ಪುಟ್ಟರಾಜು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಜುಲೈ 1ರಿಂದ ಜಾರಿಗೆ ತರಲಾಗಿರುವ ಮನ್ರೇಗಾದ ಬದಲಾದ ರೂಪ ವಿಬಿಜಿ ರಾಮ್ಜಿಗೆ ಹಣದ ಕೊರತೆ ಇಲ್ಲ. ಪ್ರಥಮ ತ್ರೈಮಾಸಿಕ 2900 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕ 1700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1200 ಕೋಟಿ ಹಣವನ್ನು ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣರಿಗೆ ಉದ್ಯೋಗ ನೀಡಿ 1.5 ಕೋಟಿ ಮಾನವದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಉದ್ಯೋಗ ಕೇಳಿ ಬರುವ ಪ್ರತಿಯೊಬ್ಬರಿಗೂ ಇರುವಲ್ಲಿ ಉದ್ಯೋಗ ನೀಡುವಂತೆ ಸಿಇಒಗಳಿಗೆ ಮತ್ತು ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಎಂದರು. ಜನತಾ ಪಕ್ಷದವರು ಇವತ್ತು ಅವರಿಗೆ ಬರ ಬಗ್ಗೆನೂ ಚಿಂತೆ ಇಲ್ಲ, ಯುವಕರ ಬಗ್ಗೆನೂ ಚಿಂತೆ ಇಲ್ಲ, ಶಿಕ್ಷಣದ ಬಗ್ಗೆನೂ ಚಿಂತೆ ಇಲ್ಲ, ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಾಪಿಯಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಬರದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದರೆ ಕೇಂದ್ರಕ್ಕೆ ಹೋಗಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಅದರ ಬಗ್ಗೆ ಇವರು ತುಟಿಕ್ ಅನ್ನಂಗಿಲ್ಲ. ಕೇಂದ್ರದಲ್ಲಿ ರಾಜ್ಯದ ಏನು ಯೋಜನೆಗಳಿದ್ದಾವೆ, ಇವತ್ತು ಮಹದಾಯಿ ಯೋಜನೆ ಕೇಂದ್ರದಿಂದ ಇವತ್ತು ಅನುಮೋದನೆ ಆಗಿ ಬರಬೇಕಾಗಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಇವತ್ತು ಅವರು ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದರೂ ಚಿಕ್ಕಬಿಕೋಡು ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಯಾವುದೇ ಸರ್ಕಾರಗಳು ಸಮರ್ಪಕವಾಗಿ ಸ್ಪಂದಿಸಿರಲಿಲ್ಲ. ಪರಿಣಾಮವಾಗಿ ಗ್ರಾಮಸ್ಥರು ವರ್ಷಗಳಿಂದ ಹದಗೆಟ್ಟ ರಸ್ತೆಯಲ್ಲಿಯೇ ಸಂಚರಿಸುವಂತಾಗಿತ್ತು. ಇದೀಗ ಶಾಸಕ ಎಚ್.ಕೆ. ಸುರೇಶ್ ಅವರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ವಿಶೇಷ ಅನುದಾನದಡಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿರುವುದರಿಂದ ರಸ್ತೆಯ ಶಾಪ ವಿಮೋಚನೆಯಾದಂತಾಗಿದೆ ಎಂದು ಬೇಲೂರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಶಂಕರ್ ಹೇಳಿದ್ದಾರೆ. ಬೇಲೂರು ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚಿಕ್ಕಬಿಕೋಡು ರಸ್ತೆಯ ಅಭಿವೃದ್ಧಿಗಾಗಿ ಹಿಂದೆ ಗ್ರಾಮಸ್ಥರು ಹಲವು ಬಾರಿ ಹೋರಾಟ ನಡೆಸಿದ್ದರು. ಜನಪ್ರತಿನಿಧಿಗಳಿಂದ ಭರವಸೆಗಳು ಮಾತ್ರ ದೊರೆತಿದ್ದವು. ಆದರೆ ಕಾಮಗಾರಿ ಕೈಗೆತ್ತಿಕೊಳ್ಳಲು ಯಾರೂ ಮುಂದಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಯನ್ನು ಖುದ್ದಾಗಿ ಪರಿಶೀಲಿಸಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಿರುವುದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ ಎಂದು ತಿಳಿಸಿದರು. ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯದ ಕನಸು ಹಿಂದೆ ಕುಡಿಯುವ ನೀರು, ಬೀದಿ ದೀಪ ಮತ್ತು ಚರಂಡಿ ವ್ಯವಸ್ಥೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇವತ್ತು ಅವೆಲ್ಲ ಸ್ಥಳೀಯ ಸರ್ಕಾರ ಅವನ್ನೆಲ್ಲ ಸಮರ್ಪಕವಾಗಿ ಮಾಡ್ತಾ ಇದೆ, ಶಾಸಕರ ಮತ್ತು ಸಂಸದರ ಅಥವಾ ಬೇರೆ ಬೇರೆ ಅನುದಾನದಲ್ಲಿ. ಆದರೆ ಬಹುಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಭಾಳ ಒತ್ತಾಸೆ.
ಕಾರಣ ಏನು ಮುಖ್ಯ ರಸ್ತೆಗಳಿರುತ್ತೆ, ಮುಖ್ಯ ರಸ್ತೆಗಳಿಂದ ಒಳಗಡೆ ಗ್ರಾಮದ ರಸ್ತೆ ಆಗಿರ್ಬೋದು ಅಥವಾ ಲಿಂಕ್ ರಸ್ತೆ ಆಗಿರ್ಬೋದು, ಅವು ಇವತ್ತು ಆಗಬೇಕಾಗಿದೆ ಭಾಳ ಪ್ರಮುಖವಾಗಿ. ನಮ್ಮ ಬಿಕ್ಕೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ಚುನಾವಣೆ ಪೂರ್ವದಲ್ಲಿಯೂ ಹಾಗೂ ಶಾಸಕನಾಗಿ ಆಯ್ಕೆಯಾದ ಬಳಿಕವೂ ಚಿಕ್ಕಬಿಕ್ಕೋಡು ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಖುದ್ದಾಗಿ ಪರಿಶೀಲಿಸಿದ್ದೇನೆ. ಮಲೆನಾಡಿನ ಕುಗ್ರಾಮಗಳಲ್ಲಿ ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಗಮನಿಸಿ ಅಂತಹ ಪ್ರದೇಶಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಚಿಕ್ಕಬಿಕ್ಕೋಡು ಗ್ರಾಮದ ಸುಮಾರು 1 ಕಿಲೋಮೀಟರ್ ರಸ್ತೆಯನ್ನು ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನಾಗಿ ನಿರ್ಮಿಸಬೇಕು ಎಂದು ಹೇಳಿದರು. ಬಿಕ್ಕೋಡು ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ, ಬಹುಶಃ ಹಿಂದೆ ಒಂದು 6 ತಿಂಗಳಲ್ಲಿ ನನಗೆ ಭೇಟಿ ಮಾಡಿ ಈ ರಸ್ತೆಯ ಬಗ್ಗೆ ಚರ್ಚೆಯನ್ನು ಮಾಡಿದರು. ಗಣಪತಿ ಪೆಂಡಾಲ್, ಕಳೆದ ವರ್ಷ ಗಣಪತಿ ಪೆಂಡಾಲ್ ಹೌದು, ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕು ಅಂತಕ್ಕಂಥದ್ದು ಅವರನ್ನೇ ಕೇಳಿದ್ದೆ. ಇದಕ್ಕೆ ಒಂದು 50 ಲಕ್ಷ ಅನುದಾನ ಬೇಕು ಅಂತಕ್ಕಂಥ ಪ್ರಸ್ತಾಪನೆಯನ್ನು ಮುಂದೆ ಇಟ್ಟಿದ್ದರು. ಈ ಶಾಸಕರ ವಿಶೇಷ ಅನುದಾನದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಭರತ್ ಗೌಡ, ಚಂದ್ರಶೇಖರ್, ಆಸಿಫ್, ರಾಧಾ, ಚಂದ್ರಶೆಟ್ಟಿ, ನಟರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣಗಳು ಸಮಾಜದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮ ಹಾಗೂ ಆನ್ಲೈನ್ ಜಗತ್ತಿನ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಗೊರೂರು ಯೋಗ ನರಸಿಂಹ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಜಿಎನ್ ಅನಸೂಯ ತಿಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಹಯೋಗದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಂಗವಾಗಿ ನಡೆದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ರಕ್ಷಣೆಯಲ್ಲಿ ಪೋಷಕರ ಪಾತ್ರ ಕುರಿತು ವಿಷಯ ಮಂಡಿಸಿದ ಅವರು, ಪ್ರಸ್ತುತ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಮಕ್ಕಳು ಡಿಜಿಟಲ್ ಹಾಗೂ ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗುತ್ತಿದ್ದು, ಅವರ ನಡವಳಿಕೆಗಳ ಮೇಲೆ ನಿಗಾ ಇಡುವುದು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಪೋಷಕರ ಪ್ರಮುಖ ಜವಾಬ್ದಾರಿಯಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ನಿರ್ದೇಶಕ ವಿಠಲ್ ಸಾಲಿಯಾನ್, ಜ್ಞಾನ ವಿಕಾಸ ಕಾರ್ಯಕ್ರಮವು ಕಳೆದ 12 ವರ್ಷಗಳಿಂದ ಲಕ್ಷಾಂತರ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ನೈರ್ಮಲ್ಯ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸಾಕ್ಷರತೆಯ ಮೂಲಕ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿನ ದಾರಿ ತೋರಿಸಿಕೊಡಲಾಗುತ್ತಿದೆ ಎಂದರು. ಕೇವಲ ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಆಗಿತ್ತು, ದೂರದರ್ಶನ ಆಗಿತ್ತು, ಚಂದನ ಆಗಿತ್ತು, ಉದಯ ಟಿವಿ ಆಗಿತ್ತು, ಅಷ್ಟೇ ಪ್ರಸಾರ ಮಾಧ್ಯಮಗಳಾಗಿತ್ತು. ಈಗ ಸುಮಾರು ಒಂದು 24-25 ವರ್ಷಗಳಿಂದ ಕೀ ಬೋರ್ಡಿನ ಇರ್ತಕ್ಕಂಥ ಪುಟ್ಟ ಹ್ಯಾಂಡ್ಸೆಟ್ಗಳು ಬಂತು. ಆನಂತರಲ್ಲೇ ಬಂತು ಆಂಡ್ರಾಯ್ಡ್ ಫೋನ್ಗಳು. ಈಗ ನಾನು ಅಂಕಿ ಸಂಖ್ಯೆಗಳಿಗೆ ಹೋಗೋದಿಲ್ಲ, ಯಾಕೆಂದ್ರೆ ಎಲ್ಲರ ಮನಸ್ಸು ಕೂಡ ಒಂದೇ ತರಹ ಇರೋದಿಲ್ಲ. ಆದರೂ ಒಂದು ಮಾತನ್ನು ಹೇಳಬೇಕಂದ್ರೆ ತಹಶೀಲ್ದಾರ್ ಕೆಸಿ ಸೌಮ್ಯ, ಕೆ ಸತೀಶ್, ಪಿ ಶಿವಕುಮಾರ್, ಸಂಧ್ಯಾ ಶಶಿಕುಮಾರ್, ಬಿಎ ನಂಜುಂಡಸ್ವಾಮಿ ಉಪಸ್ಥಿತರಿದ್ದರು. ಕಾವ್ಯ, ಸಂಗೀತ, ರಂಗಭೂಮಿ, ಪತ್ರಿಕೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ 70ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದ ಆನಕ್ರು ಅವರ ಸಾಧನೆ ಅಸಾಧಾರಣವಾದದ್ದು ಎಂದು ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ತಿಳಿಸಿದ್ದಾರೆ. ಆರ್ಕೆ ಪದ್ಮನಾಭ ಅಭಿಮಾನಿ ಬಳಗ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಪಟ್ಟಣದಲ್ಲಿ ನಡೆದ ಆನಕ್ರು ನೆನಪು ಕಾರ್ಯಕ್ರಮದಲ್ಲಿ ಆನಕ್ರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಇಂತಹ ಬಹುಮುಖಿ ಪ್ರತಿಭೆಯನ್ನು ನೆನಪಿಸಿಕೊಳ್ಳುವ ಈ ಕಾರ್ಯಕ್ರಮವನ್ನು ಆನಕ್ರು ಉತ್ಸವ ಎಂದು ಕರೆಯುವುದು ಸೂಕ್ತ. ಅಭಿಮಾನಿಗಳಿಂದ ನಡೆಯುತ್ತಿರುವ ಈ ಕೆಲಸವನ್ನು ಸರ್ಕಾರವೇ ವಹಿಸಿಕೊಂಡು ನಡೆಸುವಂತಾಗಬೇಕು. ಅರ್ಕಲಗೂಡಿನಲ್ಲಿ ಆನಕ್ರು ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಹಾಗೂ ಸೂಕ್ತ ಸ್ಮಾರಕವನ್ನು ನಿರ್ಮಿಸುವಂತೆ ಒತ್ತಾಯಿಸಿದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟಗಿರಿ, ಶಾಸಕ ಎ ಮಂಜು, ಸಂಗೀತ ವಿದ್ವಾಂಸ ಆರ್ಕೆ ಪದ್ಮನಾಭ್, ತಹಶೀಲ್ದಾರ್ ಕೆಸಿ ಸೌಮ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಇತರರು ಹಾಜರಿದ್ದರು. ಯಾವ ತಾರತಮ್ಯವಿಲ್ಲ, ಯಾವ ಜಾತಿಯಿಲ್ಲ, ಕನ್ನಡ ಒಂದೇ ಜಾತಿ. ನಮ್ಮ ಕನ್ನಡವೇ ಜಾತಿ. ಹೇಗಿರುತ್ತೆ ಸಂಗೀತವನ್ನು ಯಾರು ಆಳವಾಗಿ ಅಧ್ಯಯನ ಮಾಡ್ತೀವಿ, ಆಗ ನಮಗೆ ಜಾತಿಯನ್ನು ನಮಸ್ಕರಿಸೋದು ಬರೀ ಒಂದು ರಾಗ ಬರುತ್ತೆ, ಸ್ವರ ಬರುತ್ತೆ. ಮುಸಲ್ಮಾನಿಗೂ ಅದೇ ಷಡ್ಜ, ಒಕ್ಕಲಿಗನಿಗೂ ಅದೇ ಗಾಂಧಾರ, ಬ್ರಾಹ್ಮಣನಿಗೂ ಅದೇ ಪಂಚಮ. ಸಂಗೀತ ನಮ್ಮದು ಎಲ್ಲವನ್ನು ಸಮಭಾವವಾಗಿ ಕಾಣುವಂಥ ಅದ್ಭುತವಾದ ಕಲೆಯಾದ್ದರಿಂದ ನನಗೆ ಜಾತಿ ಅನ್ನೋ ಪದಕ್ಕೆ ಅರ್ಥನೂ ಗೊತ್ತಿಲ್ಲ, ಅರ್ಥ ಆಗೋದು ಬೇಡ. ನಾನು ಅಂದ್ಕೊಂಡು ಸಂಗೀತದ ಜಾತಿ, ಕನ್ನಡದ ಜಾತಿ ಎರಡೇ ಗೊತ್ತಿರೋದು. ಅದು ಗೊತ್ತಿರೋ ತನಕ ನಾನು ಸೇಫು. ಹಾಗಾಗಿ ಸರ್ಕಾರದ ಬಹುಶಃ ನನ್ನ 50 ವರ್ಷದ ಸಾಹಿತ್ಯದ ಬದುಕಿನಲ್ಲಿ ನಾನು ಕಂಡ ಅಥವಾ ಕನ್ನಡ ನಾನು ಕಂಡ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಅನಕೃಷ್ಣ ರಾಯ್. ಬಹುಶಃ ಅವರ ಹಾಗೆ ತಮ್ಮ ಬದುಕನ್ನ ಕನ್ನಡ ರಂಗದ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ವಲಯಗಳಲ್ಲಿ
ಅದು ಕೈಗಾರಿಕೆ ಇರ್ಬೋದು, ಚಲನಚಿತ್ರ ಇರ್ಬೋದು, ಸಂಗೀತ ಇರಬಹುದು, ಕಲೆ ಇರಬಹುದು, ಶಿಲ್ಪ ಇರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಅಂತ ಹೇಳಿ ಹೋರಾಟದಲ್ಲಿ ಅನೇಕರು ಮುಂಚೂಣಿಯಲ್ಲಿರೋರು. ನಿಮಗೂ ಕಲೆಯ ಬಗ್ಗೆ ಆಸಕ್ತಿ ಇದೆ ಅನ್ನೋದನ್ನ ಬಲ್ಲೆ ನಾನು. ಸೌಮ್ಯ, ಒಂದು ನಿಮಿಷ. ಮಂಜು ಅವರಿಗೆ ಕಲಾವಿದರ ಬಗ್ಗೆ, ಕಲೆಯ ಬಗ್ಗೆ ಗೌರವ ಇದೆ ಅಂತ ನಾನು ಬಲ್ಲೆ. ಹಿಂದೆ ಒಂದೆರಡು ಸಲ ಅವರನ್ನ ಭೇಟಿ ಮಾಡಿದ ನೆನಪು ನನಗಿದೆ. ಹೀಗಾಗಿ ಅವರಲ್ಲಿ ಜನಪ್ರತಿನಿಧಿ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯ ಶ್ವೇತಾ ಬಾರ್ ಹತ್ತಿರ ವ್ಯಕ್ತಿಯೊಬ್ಬರನ್ನ ದುರುಳರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರ ಹತ್ಯೆ ಮಾಡಿರುವ ಘಟನೆ ತಡರಾತ್ರಿ ನಡೆದಿದೆ. ಮೃತರನ್ನ ರವಿ ಎಂದು ಗುರುತಿಸಲಾಗಿದೆ. ಕಳೆದ ರಾತ್ರಿ ಮೂವರು ಅಪರಿಚಿತ ದುಷ್ಕರ್ಮಿಗಳು ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಮಾರಕಾಸ್ತ್ರಗಳಿಂದ ಮನಬಂದಂತೆ ಕೊಚ್ಚಿ ರವಿ ಅವರನ್ನ ಹತ್ಯೆಗೈದಿದ್ದಾರೆ. ಈ ಹಿಂದೆ ಮೃತ ರವಿ ಮೇಲೆ ಕೊಲೆ ಆರೋಪವಿತ್ತು. ಅದೇ ಹಳೆಯ ಕೊಲೆ ಪ್ರಕರಣದ ದ್ವೇಷದ ಹಿನ್ನೆಲೆಯಲ್ಲಿ ವಿರೋಧಿಗಳೇ ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಜರ ಹೋಗೋಣ ಕಡೆ ಇತಿಹಾಸ ಪ್ರಸಿದ್ಧ ಶ್ರೀ ಪಾಂಡುರಂಗಸ್ವಾಮಿ ಹಾಗೂ ರುಕುಮಾಯಿ ದೇವರುಗಳ ದಿಂಡಿ ಉತ್ಸವ ನಾನಾ ಭಾಗಗಳಲ್ಲಿ ನಡೆಯುತ್ತಿದ್ದು, ಗುಬ್ಬಿ ಪಟ್ಟಣದಲ್ಲಿಯೂ ಸಹ ಅದ್ದೂರಿಯಾಗಿ ದಿಂಡಿ ಉತ್ಸವ ಮತ್ತು 22 ಅಡಿ ಎತ್ತರದ ಪಾಂಡುರಂಗಸ್ವಾಮಿ ಹಾಗೂ ರುಕುಮಾಯಿ ದೇವರ ಭಾವಚಿತ್ರಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಗುತ್ತಿದೆ ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷವೂ ಸಹ ದಿಂಡಿ ಉತ್ಸವವನ್ನು ಪಟ್ಟಣದಲ್ಲಿ ನೆರವೇರಿಸುತ್ತಾ ಬಂದಿದ್ದು, ಪುರಾತನ ಕಾಲದಿಂದಲೂ ಸಹ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ. ಇದರ ಮೂಲಕ ಬಹಳ ಹಿಂದುಳಿದಿರುವಂತಹ ನಮ್ಮ ಸಮುದಾಯವನ್ನು ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವುದು ಮತ್ತು ನಮ್ಮ ತಂದೆಯವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ದಿಂಡಿ ಉತ್ಸವ ಎಂದಿಗೂ ನಿಲ್ಲಬಾರದು ಎಂಬ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಮಾಡುತ್ತಿದ್ದೇವೆ. ಸುಮಾರು 15ಕ್ಕೂ ಹೆಚ್ಚು ಕಲಾ ತಂಡಗಳು ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಿಂದ ಕಲಾವಿದರು ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. 7 ದಿನಗಳಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಯನ್ನು ಮಾಡಲಾಗಿದೆ ಎಂದರು. ಉತ್ಸವದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ವಾಸುದೇವರಾವ್ ಮಿರಸ್ಕರ್, 22 ವರ್ಷದಿಂದ ನಡ್ಕೊಂಡು ಬಂದಿದೆ ದಿಂಡಿ ಉತ್ಸವ ಅಂದ್ಬಿಟ್ಟು. ನಮ್ಮ ತಂದೆ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ತಂದೆ ಶುರು ಮಾಡೋದು 20 ವರ್ಷದಿಂದ ಅದು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾಯಿಯವರು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಹಾಗೂ ಜಂಜಿ ಹೋರಾಟದ ಯಶಸ್ಸಿನ ಬಳಿಕ ರಾಜ್ಯದ ಬಿಜೆಪಿ ನಾಯಕರು ಆತಂಕಕ್ಕೀಡಾಗಿದ್ದು, ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತೀವ್ರವಾಗಿ ಟೀಕಿಸಿದ್ದಾರೆ. ರಾಜಧಾನಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ನಾಯಕ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾವುದಾದರೂ ಹೋರಾಟ ಮಾಡುವಾಗ ಧೈರ್ಯವಿರಬೇಕು. ಎಫ್ಐಆರ್ ದಾಖಲಾದರೆ ಅದನ್ನು ಸ್ವೀಕರಿಸಿ ನ್ಯಾಯಾಲಯದಲ್ಲಿ ವಾದ ವಿವಾದ ಮಾಡಲು ಸಿದ್ಧರಿರಬೇಕು. ರಾಮ ಮಂದಿರ ಹೋರಾಟದ ಸಂದರ್ಭದಲ್ಲಿ ಆರ್ಎಸ್ಎಸ್ ಅಥವಾ ಬಿಜೆಪಿಯವರು ಯಾರೂ ಪ್ರಾಣ ಕಳೆದುಕೊಂಡಿರಲಿಲ್ಲ. ಎಲ್ಕೆ ಅಡ್ವಾಣಿ ಹಾಗೂ ಮುರಳಿ ಮನೋಹರ್ ಜೋಶಿ ಮೇಲೂ ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಆ ರೀತಿಯ ಧೈರ್ಯವಿದ್ದರೆ ಪೊಲೀಸರ ಎಫ್ಐಆರ್ ಅನ್ನು ಕಾನೂನು ಪ್ರಕಾರ ಎದುರಿಸಲಿ. ಜನ ಸೇರಿಸಿ ಕೂಗಾಡಲು ಇದು ಆಫ್ರಿಕನ್ ದೇಶವಲ್ಲ ಎಂದು ಕಿಡಿಕಾರಿದರು. ನಾನು 3 ದಿವಸಗಳ ಕಾಲ ಕರ್ನಾಟಕದಿಂದ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಎಲ್ಲ ಊಹಾಪೋಹಗಳು ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನ ಕೇಳಿದ್ರೆ ಭಾಳ. ಕರ್ನಾಟಕ ಲೋಕಸೇವಾದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು, ಪರೀಕ್ಷಾ ಕ್ರಮಗಳಲ್ಲಿ 1.5 ರಿಂದ 2 ಕೋಟಿ ರೂಪಾಯಿವರೆಗೆ ಲಂಚ ಪಡೆಯಲಾಗಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯನ್ನ ಭೇಟಿ ಮಾಡಿ ಹೊರಬಂದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು.
ವಿದ್ಯಾರ್ಥಿಗಳು ನಮ್ಮನ್ನ ಭೇಟಿ ಮಾಡಿ ತಮ್ಮ ಗೋಳನ್ನ ತೋಡಿಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ಬೇರೆ ರಾಜ್ಯಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಪ್ರಶ್ನೆ ಪತ್ರಿಕೆ ನೀಡಿ ಪರೀಕ್ಷೆಗೆ ಸಿದ್ಧಪಡಿಸಲಾಗಿದೆ. ಇಲ್ಲಿ ಹಣ ಕೊಟ್ಟರೆ ಯಾರು ಬೇಕಾದರೂ ಪಾಸ್ ಆಗಬಹುದೆಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲಿನ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಕೆಪಿಎಸ್ಸಿ ಮೇಲೆ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಂಬಿಕೆ ಬರಬೇಕಾದ್ರೆ ಸಂಸ್ಥೆಯನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು. ಕೆಪಿಎಸ್ಸಿ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಪೆನಾಯಿಲ್ ಹಾಕಿ ತೊಳಿಬೇಕು ಎಂದು ತೀವ್ರವಾಗಿ ಖಂಡಿಸಿದರು. ದೇಶ ತಮಿಳುನಾಡು ಇದೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋ ಅಂಥದ್ದು. ಮತ್ತು ಇಲ್ಲಿ ಯಾರು ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜ್ಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿದ್ದಾರೆ, ರ್ಯಾಂಕ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಲ್ಲಿ ಓತ್ಲಾ ಹೊಡಿತಾ ಇದ್ದಂಥ ಜನ ಏನಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಕೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅರ್ಥಪೂರ್ಣ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ದೇಶದ ರಕ್ಷಣೆಗಾಗಿ ಪ್ರಾಣ ಅರ್ಪಿಸಿದ ವೀರ ಯೋಧರನ್ನ ಸ್ಮರಿಸಿದ ಗಣ್ಯರು. ಯೋಧರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಏಕವಚನ ಬಳಕೆ ಖಂಡನೀಯ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ವಿಜೇಂದ್ರ ಹಾಗೂ ಸಿಟಿ ರವಿ ಭಾವಚಿತ್ರಗಳನ್ನು ದಹಿಸಿ ಆಕ್ರೋಶ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣರಿಗೆ ಉದ್ಯೋಗ ಸೃಷ್ಟಿ. ಬಿಬಿಜಿ ರಾಮ್ಜಿ ಯೋಜನೆಗೆ ಹಣದ ಕೊರತೆ ಇಲ್ಲ. ಸಚಿವ ಈಶ್ವರ್ ಭಿ ಖಂಡ್ರೆ ಸ್ಪಷ್ಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.